ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಲಾಸ್ಟ್ ಟೈಮ್ ಹಾಲಿನ ಬೆಲೆ ಏರಿಕೆಯಾದಾಗಲೂ ಕೂಡ ನಾವು ಮಾತಾಡಿದ್ವಿ. 50 ml ಗೆ ₹2 ಜಾಸ್ತಿ ಆಗಿತ್ತು, ಈಗ ₹4 ಜಾಸ್ತಿ ಆಗಿದೆ. ವೀರೇಶ್, ನಿಮ್ಮ ರಿಪೋರ್ಟಿಂಗ್ ಇತಿಹಾಸದಲ್ಲಿ ಕಡಿಮೆ ಆಯ್ತು ರೇಟ್ ಅಂತೇಳಿ ಇದೊಂದು ಒಂದು ಒಂದು ಏನಂತಾರೆ ಅದಕ್ಕೆ, ಇದು ನಿರಂತರವ ಅಂತ ಈ ತರ. ಇನ್ನು ನೆಕ್ಸ್ಟ್ ಬಂದಾಗ ಮತ್ತೆ ರೇಟ್ ಜಾಸ್ತಿ ಆಯ್ತು, ಮತ್ತೆ ರೇಟ್ ಜಾಸ್ತಿ ಆಯ್ತು, ಮತ್ತೆ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ಯಾವುದೇ ಸರ್ಕಾರ ಕೂಡ ಆ ಸರ್ಕಾರ ಜಾಸ್ತಿ ಮಾಡಿತ್ತು. ಈಗ ಇವ್ರು ಹೇಳ್ತಾರೆ, ಯಾರು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಬಿಜೆಪಿ ಮೇಲೆ, ಅಂದ್ರೆ ಪೆಟ್ರೋಲ್ ಜಾಸ್ತಿ ಆಯ್ತು ಅಂತೇಳಿ. ಅವ್ರೇನು ಬಂದ ತಕ್ಷಣ ಅವ್ರೇನು ಕಡಿಮೆ ಮಾಡಲ್ಲ. ಅವ್ರು ಯಾಕೆ ತಮ್ಮ ಇದಕ್ಕೆ ಬರುವ ಯಾವುದು ಖಜಾನೆಗೆ ಬರೋದನ್ನ ಬೇಡ ಅಂತಾರೆ? ಹುಚ್ಚಿನ ಕಚ್ಚಿದೆ ಅವರಿಗೆ. ಇದೆಲ್ಲ ಡ್ರಾಮಾ. ಮನುಷ್ಯರನ್ನ, ಜನಗಳನ್ನ ನಾವು ಹೌದೌದೌದೌದಪ್ಪ ಮತ್ತೊಂದು ಅಂತೇಳಿ ಇಲ್ಲೂ ಅಷ್ಟೇ 2 ದಿವಸ ಕಯ ಅಂತೀವಿ. ಆಮೇಲೆ ನೆಕ್ಸ್ಟ್ ಬೆಲೆ ಏರಿಕೆ ಆದಾಗ ಈ ಬೆಲೆ ಏರಿಕೆ ನೆನಪಿರೋದು. ಆಮೇಲೆ ಈಗ ನೋಡಿ, ನೀವು ನೆನಪಿಟ್ಕೊಳ್ಳಿ, ಇವತ್ತು ಬೆಲೆ ಏರಿಕೆ ಆಗಿದೆಯಲ್ಲ ಅಂತ ಹೇಳಿದಾಗ ರಾಜಕಾರಣಿಗಳು ಹೇಳೋ ಮಾತೇನು ಗೊತ್ತಾ? ನೋಡಿ, ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಇದೆ 1 ಲೀಟರ್ಗೆ, ಕೇರಳದಲ್ಲಿ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಇದೆ, ನಾವು ಇನ್ನೂ ಕೂಡ ₹12 ಕಡಿಮೆ ಇದ್ದೀವಿ ಅಂತಂದ್ರೆ ಇನ್ನೂ ₹12 ಮಾಡಲಿಕ್ಕೆ ಅಲ್ಲಿಗೆ ಬರ್ತಾರೆ. ಎಸ್ ವೀರೇಶ್, ಸಾಧಾರಣವಾಗಿ ಇದೇ ಹೇಳ್ತಾ ಇರ್ತಾರಲ್ಲ ಜನಗಳು, ಅಯ್ಯೋ ಇವ್ರು ಏನ್ ಹಿಂಗ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತೇಳಿ. ಯಾರಾದ್ರೂ ಇಲ್ಲ ವೈಜ್ಞಾನಿಕವಾಗಿ ಮಾತಾಡ್ತಾರ? ಸಮಟೈಮ್ಸ್ ನಾನು ನಿಮ್ಮ ಹತ್ರ ಕೇಳಿದ್ದು, ಇಲ್ಲ ರೀ ಸಂಬಳನೂ ಜಾಸ್ತಿ ಆಗುತ್ತೆ, ಆಮೇಲೆ ನೋಡಿ 10 ವರ್ಷದ ಹಿಂದೆ ನಿಮ್ ಸಂಬಳ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಕಳೆದ ವರ್ಷ, ಹಂಗೆ ಯಾರಾದ್ರೂ ಮಾತಾಡ್ತಾರೆ? ಅಥವಾ ಮಹಿಳಾ ಮಣಿಗಳು ಅಥವಾ ಮಧ್ಯಮ ವರ್ಗ ಅಯ್ಯೋ ಬೆಲೆ ಜಾಸ್ತಿ ಆಯ್ತು ಬೆಲೆ ಜಾಸ್ತಿ ಆಯ್ತು ಹಿಂಗೇನೆ ಮಾತಾಡ್ತಾರೆ? ಎಸ್ಪೆಷಲಿ ಆಟೋ ರಿಕ್ಷಾ ಬೆಲೆ ₹30 ₹40 ಆಗ್ತಾ ಇದೆ. ಕಸದ ಮೇಲೆ ಸೆಸ್ ಆಗ್ತಾ ಇದ್ದಾರೆ, ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ನನಗೆ ಬಹಳ ಆಶ್ಚರ್ಯ ಇರುವಂತದ್ದು, ಈ ಕಸದ ಮೇಲೆ ಸೆಸ್ ಅನ್ನು ಯಾವ ತರ ತಗೋತಾರೆ ಅಂತ. 1 kgಗೆ ₹12 ಅಂತೆಲ್ಲ ಇದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಎಸ್ ಪ್ಲೀಸ್, ನೀವು ವಿವರಿಸಬೇಕು ವೀರೇಶ್. ಜಯಪ್ರಕಾಶ್ ಶೆಟ್ಟಿ, ಇವತ್ತಿಂದ ದುಬಾರಿ ದುನಿಯಾ ಅಂದ್ರೆ ದುನಿಯಾ ಕಾಸ್ಟ್ಲಿ ಆಗಿದೆ. ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಒಂದ್ ಕಡೆ ಹಾಲಿನಿಂದ ಹಿಡಿದು ಲೈಟ್ ಹಾಕೋವರೆಗೂ ದರ ಏರಿಕೆ ಆಗುತ್ತೆ. ವಿದ್ಯುತ್ ದರ 36 ಪೈಸಾ ಜಾಸ್ತಿ ಮಾಡಿದ್ರೆ ಹಾಲಿನ ದರ ₹4 ಆಗುತ್ತೆ. ಟೀ ದರ ₹1 ರಿಂದ ₹2 ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಆ ಲಿಫ್ಟ್ ಏನಾದ್ರು ಜನರೇಟ್ ಗಳಲ್ಲಿ ಏನಾದ್ರು ಪರಿಶೀಲನೆಗೆ ರಿನ್ಯೂವಲ್ಗೆ ಅಲ್ಲಿ ಸಹ ಆ ದರ ಏರಿಕೆ ಮಾಡಿದ್ದಾರೆ. ಅದಲ್ಲದೆ ಆ ಲೈಫ್ ಟೈಮ್ ಗಾಡಿಗಳಿಗೆ ಏನಾದ್ರು ವೆಹಿಕಲ್ಗಳಿಗೆ ಲೈಫ್ ಟೈಮ್ ಟ್ಯಾಕ್ಸಿ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟಬೇಕಂದ್ರೆ 11%. ಮತ್ತೊಂದ್ ಕಡೆ ಹೊಸ ವಾಹನಗಳನ್ನ ಖರೀದಿ ಮಾಡಿದ್ರೆ ಅಲ್ಲಿ ಸಹ ಏನು ಒಂದು 4 ರಿಂದ 5% ಜಾಸ್ತಿ ಆಗುತ್ತೆ. ಹೀಗಾಗಿ ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಈ ಮಧ್ಯಮ ವರ್ಗದವರು ತುಂಬಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ದಿನ ಬಳಕೆ ಹಾಲು ಬೇಕಾಗುತ್ತೆ, ಕರೆಂಟ್ ಯೂಸ್ ಮಾಡ್ತಾರೆ. ಮತ್ತೊಂದ್ ಕಡೆ ಕರೆಂಟ್ ಗೆ ಫಿಕ್ಸ್ ಚಾರ್ಜ್ ಅಂತ ಅಲ್ಲಿ ಸಹ ₹25 ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ದರ ಏರಿಕೆ ಆಗ್ತಾ ಇದೆ. ಯಾವುದೇ ರೀತಿಯಾಗಿ ದರ ಕಡಿಮೆ ಮಾಡ್ತಿಲ್ಲ. ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇರುವಾಗ ಸಾಕಷ್ಟು ಹೋರಾಟ ಮಾಡಿತ್ತು, ದರ ಏರಿಕೆ ವಿಚಾರವಾಗಿ ರೋಡಿಗೆ ಇಳಿದು ಪ್ರೊಟೆಸ್ಟ್ ಮಾಡಿತ್ತು. ಬಟ್ ಇದೀಗ ಅವ್ರದೇ ಸರ್ಕಾರ ಇದೆ, ದರ ಏರಿಕೆ ಆಗ್ತಿದೆ. ಸಾಕಷ್ಟು ಜನ ಇದರಲ್ಲಿ ಮಾತಾಡಿಸ್ತೀನಿ. ಸರ್ ಬನ್ನಿ, ಇಲ್ಲಿ ದರ ಏರಿಕೆ ಆಗ್ತಿದೆ. ಇವತ್ತಿಂದ ಹಾಲು, ಕಾಫಿ, ಟೀ ಎಲ್ಲವೂ ದರ ಏರಿಕೆ ಆಗ್ತಿದೆ. ಏನ್ ಹೇಳ್ತೀರಿ ಸರ್ ಅಂತ? ಮಧ್ಯಮ ವರ್ಗದವ್ರಿಗೆ ತುಂಬಾ ಹೊಡೆತ ಬೀಳ್ತಾ ಇದೆ. ಮುಂದೆ ಜೀವನ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಸಾಮಾನ್ಯ ಜನಗಳಿಗೆ ಬೆಲೆ ಏರಿಕೆ ಮಾಡ್ಕೊಂಡವರು ಈ ಫ್ರೀ ಕೊಟ್ಟು ಒಂದು ಕಡೆ ಕೊಟ್ಟು 3 ಕಡೆ ಎಳಿತಾ ಇದ್ದಾರೆ. ಜನಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ ಹೊರೆ ತುಂಬಿಸಲಿದ ಪ್ಲಾನ್ ಅಂತ ಗ್ಯಾರಂಟಿ ಹೊರಗೆ ಇದು ತುಂಬಿಸೋಕೆ ಯೋಜನೆ ಮಾಡ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿದ್ದಾರೆ, ಮಾತಾಡ್ತೀನಿ. ಅಮ್ಮ, ಇವತ್ತಿಂದ ಹಾಲು, ಟೀ, ಕಾಫಿ, ವಿದ್ಯುತ್ ದರ ಏರಿಕೆ ಆಗ್ತದೆ, ಹೇಳಿದ್ರಮ್ಮ ಅಂತ. ಎಲ್ಲಾನು ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಹೊಸ ವರ್ಷಕ್ಕೆ ಅದೇ ಗಿಫ್ಟ್ ಅನಿಸ್ತಾ ಇದೆ. ಎಲ್ಲ ಒಂದೊಂದೇ ತೊರೆದು ಹೋಗ್ಬೇಕು ಅನಿಸ್ತಾ ಇದೆ. ಈಗ ಕಾಫಿ ಕುಡಿಯೋರು ಸ್ವಲ್ಪ ಕಾಫಿ ಕಮ್ಮಿ ಮಾಡಬೇಕು. ತರಕಾರಿ ಬೆಲೆ ಇದು ಎಲ್ಲಾನು ಜಾಸ್ತಿ ಆಗ್ತಾ ಇದೆ. ಇಟ್ಸ್ ಸಮಥಿಂಗ್ ಪಾಪ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ತುಂಬಾನೇ ಕಷ್ಟ ಆಗತ್ತೆ ಅನ್ಸುತ್ತೆ. ಕಡಿಮೆ ಸಂಬಳ ಅಂತವ್ರಿಗೆ ತುಂಬಾ ಕಷ್ಟ ಆಗ್ಬೋದು. ತುಂಬಾನೇ, ಬಿಕಾಸ್ ಅವ್ರಿಗೆ ಸಂಬಳ ಏನು ಆತರ ಜಾಸ್ತಿ ಮಾಡ್ತಾ ಇಲ್ವಲ್ಲ. ಮತ್ತೆ ಇರೋ ಡೆಪಾಸಿಟ್ಸ್ ಮತ್ತೆ ಏನೋ ಅವ್ರ ಇಂಟ್ರೆಸ್ಟ್ ಅದು ಇದು ತಗೊಂಡಿರೋರು ಅದ್ರ ಅರ್ನಿಂಗ್ಸ್ ಮೇಲೆ ಜೀವನ ಮಾಡೋರು ಎಷ್ಟು ಕಷ್ಟ ಅಲ್ವಾ. ಸೊ ಅವ್ರ ದೃಷ್ಟಿಯಿಂದ ನೋಡಿದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಗ್ಯಾರಂಟಿಗೆ ಯೋಜನೆಗೆ ಹಣ ಹೊಂದಿಸಲು ಪ್ಲಾನ್ ಅಂತ ಏನಾದ್ರು ಅಂತ ಗ್ಯಾರಂಟಿ ಅಂತಾರೆ ಸರ್ಕಾರ. ಗ್ಯಾರಂಟಿ ಇರುತ್ತೆ, ಕೆಲವೊಂದಕ್ಕೆ ಇರ್ಬೋದು. ಬಟ್ ನೋಡಿ, ಡೊಮೆಸ್ಟಿಕ್ ಲೈಫ್ಗೆ ಬೇಕಾಗಿರೋದು ಮೊದಲು ಹಾಲು, ಎಲೆಕ್ಟ್ರಿಸಿಟಿ, ವಾಟರು, ಅದಕ್ಕೆಲ್ಲ ಸ್ವಲ್ಪ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಒಂದು ಕಮ್ಮಿ ತರ ಇದ್ರೆ ಎಲ್ಲರಿಗೂ ಖುಷಿ ಆಗತ್ತೆ. ನಮ್ಗೇನು ದೊಡ್ಡದಾಗಿ ಪ್ಯಾಕೇಜಸ್ ಏನು ಕೊಡಬೇಡಿ, ಏನು ಬೇಡ. ಇದು ಮಾಮೂಲಿ ನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕಾದ್ರೆ ಎಟ್ಕೋ ತರ ಇದ್ರೆ ಕಡಿಮೆ ಮಾಡಬೇಕು. ನಿತ್ಯ ಜೀವನಕ್ಕೆ ಹಾಲು, ವಿದ್ಯುತ್. ಅವರು ನೋಡಿ. ಸರ್ ಬನ್ನಿ, ಏನ್ ಹೇಳ್ತೀರ ಅಂದ್ರೆ ದರ ಏರಿಕೆ ಆಗ್ತಿದೆ? ದರ ಏರಿಕೆ ಒಂದ್ ರೀತಿಯಲ್ಲಿ ಜೀವನ ದುಸ್ತರ ಮಾಡ್ತಾ ಇದೆ. ಆದಾಯ ಇರ್ತಕ್ಕಂಥ ಜನ ಓಕೆ, ಸ್ಯಾಲರಿಡ್ ಪೀಪಲ್ ಅಥವಾ ಪೆನ್ಷನ್ಡ್ ಪೀಪಲ್, ಇನ್ನು ಉಳಿದ ಜನಗಳಿಗೆ ಬಹಳ ಕಷ್ಟ ಅನಿಸ್ತಾ ಇದೆ. ನಿನ್ನೆ ಆಟೋದಲ್ಲಿ ಬರುವಾಗ ಒಬ್ಬ ಡ್ರೈವರ್ ಬೇಸರ ಮಾಡ್ಕೊಂಡು ಹೇಳ್ತಾ ಇದ್ರು,
ನನ್ನ ಹೆಂಡತಿಗೆ ಸೀರೆ ಕೊಡ್ಸಕ್ ಆಗ್ತಾ ಇಲ್ಲ, ಬಳೆ ಕೊಡ್ಸಕ್ ಆಗ್ತಾ ಇಲ್ಲ, ಹಬ್ಬ ಮಾಡೋದೇ ಕಷ್ಟ ಆಗ್ತಾ ಇದೆ ಅಂತ ತುಂಬಾ ಅಂದ್ರೆ ತುಂಬಾ ವಿಷಾದದಿಂದ ನೋವಿನಿಂದ ಹೇಳ್ತಾ ಇದ್ರು. ಬಹುಶಃ ಇದೆಲ್ಲಾನು ಕೂಡ ಮಧ್ಯಮ ವರ್ಗ ಅಥವಾ ಅದಕ್ಕಿಂತ ಕೆಳಗಿರ್ತಕ್ಕಂಥ ಜನಗಳ ಜೀವನನ ತುಂಬಾನೇ ದುಸ್ತರ ಮಾಡಿದೆ ಅಂತ ಅನ್ಸುತ್ತೆ. ಎಸ್ ಜಯಪ್ರಕಾಶ್ ನೋಡ್ತಿರ್ಬೋದು ಅಂದ್ರೆ ಮಧ್ಯಮ ವರ್ಗದವರಿಗೆ ಈ ಒಂದು ಹೊಡೆತ ಬೀಳುತ್ತೆ, ದರ ಏರಿಕೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಕಡಿಮೆ ಸಂಬಳ ಇದೆ, ಅವರು ₹4 ಕೊಟ್ಟು ತರಕ್ಕಾಗಲ್ಲ. ಯಾಕಂದ್ರೆ ದಿನ ಬಳಕೆ ವಸ್ತುಗಳಲ್ಲಿ ಹಾಲು ಬೇಕು, ವಿದ್ಯುತ್. ನೇರ ಸಂಪರ್ಕದಲ್ಲಿದ್ದಾರೆ ವೀರೇಶ್. ಲಾಸ್ಟ್ ಟೈಮ್ ಹಾಲಿನ ಬೆಲೆ ಏರಿಕೆಯಾದಾಗಲೂ ಕೂಡ ನಾವು ಮಾತಾಡಿದ್ವಿ. 50 ml ಗೆ ₹2 ಜಾಸ್ತಿ ಆಗಿತ್ತು, ಈಗ ₹4 ಜಾಸ್ತಿ ಆಗಿದೆ. ವೀರೇಶ್, ನಿಮ್ಮ ರಿಪೋರ್ಟಿಂಗ್ ಇತಿಹಾಸದಲ್ಲಿ ಕಡಿಮೆ ಆಯ್ತು ರೇಟ್ ಅಂತೇಳಿ ಇದೊಂದು ಒಂದು ಒಂದು ಏನಂತಾರೆ ಅದಕ್ಕೆ, ಇದು ನಿರಂತರವ ಅಂತ ಈ ತರ. ಇನ್ನು ನೆಕ್ಸ್ಟ್ ಬಂದಾಗ ಮತ್ತೆ ರೇಟ್ ಜಾಸ್ತಿ ಆಯ್ತು, ಮತ್ತೆ ರೇಟ್ ಜಾಸ್ತಿ ಆಯ್ತು, ಮತ್ತೆ ರೇಟ್ ಜಾಸ್ತಿ ಆಯ್ತು ಅಂತ ಹೇಳಿ ಯಾವುದೇ ಸರ್ಕಾರ ಕೂಡ ಆ ಸರ್ಕಾರ ಜಾಸ್ತಿ ಮಾಡಿತ್ತು. ಈಗ ಇವ್ರು ಹೇಳ್ತಾರೆ, ಯಾರು ಕಾಂಗ್ರೆಸ್ ಅವರು ಆರೋಪ ಮಾಡ್ತಾರೆ ಬಿಜೆಪಿ ಮೇಲೆ, ಅಂದ್ರೆ ಪೆಟ್ರೋಲ್ ಜಾಸ್ತಿ ಆಯ್ತು ಅಂತೇಳಿ. ಅವ್ರೇನು ಬಂದ ತಕ್ಷಣ ಅವ್ರೇನು ಕಡಿಮೆ ಮಾಡಲ್ಲ. ಅವ್ರು ಯಾಕೆ ತಮ್ಮ ಇದಕ್ಕೆ ಬರುವ ಯಾವುದು ಖಜಾನೆಗೆ ಬರೋದನ್ನ ಬೇಡ ಅಂತಾರೆ? ಹುಚ್ಚಿನ ಕಚ್ಚಿದೆ ಅವರಿಗೆ. ಇದೆಲ್ಲ ಡ್ರಾಮಾ. ಮನುಷ್ಯರನ್ನ ಜನಗಳನ್ನ ನಾವು ಹೌದೌದೌದೌದಪ್ಪ ಮತ್ತೊಂದು ಅಂತೇಳಿ ಇಲ್ಲೂ ಅಷ್ಟೇ 2 ದಿವಸ ಕಯ ಅಂತೀವಿ. ಆಮೇಲೆ ನೆಕ್ಸ್ಟ್ ಬೆಲೆ ಏರಿಕೆ ಆದಾಗ ಈ ಬೆಲೆ ಏರಿಕೆ ನೆನಪಿರೋದು. ಆಮೇಲೆ ಈಗ ನೋಡಿ, ನೀವು ನೆನಪಿಟ್ಕೊಳ್ಳಿ, ಇವತ್ತು ಬೆಲೆ ಏರಿಕೆ ಆಗಿದೆಯಲ್ಲ ಅಂತ ಹೇಳಿದಾಗ ರಾಜಕಾರಣಿಗಳು ಹೇಳೋ ಮಾತೇನು ಗೊತ್ತಾ? ನೋಡಿ, ಆಂಧ್ರ ಪ್ರದೇಶದಲ್ಲಿ ಜಾಸ್ತಿ ಇದೆ 1 ಲೀಟರ್ಗೆ, ಕೇರಳದಲ್ಲಿ ಜಾಸ್ತಿ ಇದೆ, ಅಲ್ಲಿ ಜಾಸ್ತಿ ಇದೆ, ನಾವು ಇನ್ನೂ ಕೂಡ ₹12 ಕಡಿಮೆ ಇದ್ದೀವಿ ಅಂತಂದ್ರೆ ಇನ್ನೂ ₹12 ಮಾಡಿ ಅಲ್ಲಿಗೆ ಬರ್ತಾರೆ. ಎಸ್ ವೀರೇಶ್, ಸಾಧಾರಣವಾಗಿ ಇದೇ ಹೇಳ್ತಾ ಇರ್ತಾರಲ್ಲ ಜನಗಳು, ಅಯ್ಯೋ ಇವ್ರು ಏನ್ ಹಿಂಗ್ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಅಂತೇಳಿ. ಯಾರಾದ್ರೂ ಇಲ್ಲ ವೈಜ್ಞಾನಿಕವಾಗಿ ಮಾತಾಡ್ತಾರ? ಸಮ್ಟೈಮ್ಸ್ ನಾನು ನಿಮ್ಮ ಹತ್ರ ಕೇಳಿದ್ದು, ಇಲ್ಲ ರೀ ಸಂಬಳನೂ ಜಾಸ್ತಿ ಆಗುತ್ತೆ, ಆಮೇಲೆ ನೋಡಿ 10 ವರ್ಷದ ಹಿಂದೆ ನಿಮ್ ಸಂಬಳ ಕಡಿಮೆ ಇತ್ತು, ಈಗ ಜಾಸ್ತಿ ಆಗಿದೆ ಕಳೆದ ವರ್ಷ, ಹಂಗೆ ಯಾರಾದ್ರೂ ಮಾತಾಡ್ತಾರೆ? ಅಥವಾ ಮಹಿಳಾ ಮಣಿಗಳು ಅಥವಾ ಮಧ್ಯಮ ವರ್ಗ ಅಯ್ಯೋ ಬೆಲೆ ಜಾಸ್ತಿ ಆಯ್ತು ಬೆಲೆ ಜಾಸ್ತಿ ಆಯ್ತು ಹಿಂಗೇನೆ ಮಾತಾಡ್ತಾರೆ? ಎಸ್ಪೆಷಲಿ ಆಟೋ ರಿಕ್ಷಾ ಬೆಲೆ ₹30 ₹40 ಆಗ್ತಾ ಇದೆ. ಕಸದ ಮೇಲೆ ಸೆಸ್ ಆಗ್ತಾ ಇದ್ದಾರೆ, ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ನನಗೆ ಬಹಳ ಆಶ್ಚರ್ಯ ಇರುವಂತದ್ದು, ಈ ಕಸದ ಮೇಲೆ ಸೆಸ್ ಅನ್ನು ಯಾವ ತರ ತಗೋತಾರೆ ಅಂತ. 1 kgಗೆ ₹12 ಅಂತೆಲ್ಲ ಇದೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಎಸ್ ಪ್ಲೀಸ್, ನೀವು ವಿವರಿಸಬೇಕು ವೀರೇಶ್. ಜಯಪ್ರಕಾಶ್ ಶೆಟ್ಟಿ, ಇವತ್ತಿಂದ ದುಬಾರಿ ದುನಿಯಾ ಅಂದ್ರೆ ದುನಿಯಾ ಕಾಸ್ಟ್ಲಿ ಆಗಿದೆ. ಪ್ರತಿಯೊಂದು ದರ ಏರಿಕೆ ಆಗುತ್ತೆ. ಒಂದ್ ಕಡೆ ಹಾಲಿನಿಂದ ಹಿಡಿದು ಲೈಟ್ ಹಾಕೋವರೆಗೂ ದರ ಏರಿಕೆ ಆಗುತ್ತೆ. ವಿದ್ಯುತ್ ದರ ₹36 ಜಾಸ್ತಿ ಮಾಡಿದ್ರೆ ಹಾಲಿನ ದರ ₹4 ಆಗುತ್ತೆ. ಟೀ ದರ ₹1 ರಿಂದ ₹2 ದರ ಏರಿಕೆ ಆಗಿದೆ. ಮತ್ತೊಂದ್ ಕಡೆ ಆ ಲಿಫ್ಟ್ ಏನಾದ್ರು ಜನರೇಟ್ ಗಳಲ್ಲಿ ಏನಾದ್ರು ಪರಿಶೀಲನೆಗೆ ರಿನ್ಯೂವಲ್ಗೆ ಅಲ್ಲಿ ಸಹ ಆ ದರ ಏರಿಕೆ ಮಾಡಿದ್ದಾರೆ. ಅದಲ್ಲದೆ ಆ ಲೈಫ್ ಟೈಮ್ ಗಾಡಿಗಳಿಗೆ ಏನಾದ್ರು ವೆಹಿಕಲ್ಗಳಿಗೆ ಲೈಫ್ ಟೈಮ್ ಟ್ಯಾಕ್ಸಿ ಕಟ್ಟಬೇಕು. ಆ ಟ್ಯಾಕ್ಸ್ ಕಟ್ಟಬೇಕಂದ್ರೆ 11%. ಮತ್ತೊಂದ್ ಕಡೆ ಹೊಸ ವಾಹನಗಳನ್ನ ಖರೀದಿ ಮಾಡಿದ್ರೆ ಅಲ್ಲಿ ಸಹ ಏನು ಒಂದು 4 ರಿಂದ 5% ಜಾಸ್ತಿ ಆಗುತ್ತೆ. ಹೀಗಾಗಿ ದುನಿಯಾ ತುಂಬಾ ಕಾಸ್ಟ್ಲಿ ಆಗಿದೆ. ಹೀಗಾಗಿ ಈ ಮಧ್ಯಮ ವರ್ಗದವರು ತುಂಬಾ ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ದಿನ ಬಳಕೆ ಹಾಲು ಬೇಕಾಗುತ್ತೆ, ಕರೆಂಟ್ ಯೂಸ್ ಮಾಡ್ತಾರೆ. ಮತ್ತೊಂದ್ ಕಡೆ ಕರೆಂಟ್ ಗೆ ಫಿಕ್ಸ್ ಚಾರ್ಜ್ ಅಂತ ಅಲ್ಲಿ ಸಹ ₹25 ಜಾಸ್ತಿ ಮಾಡಿದ್ದಾರೆ. ಹೀಗಾಗಿ ಇಲ್ಲೇ ಒಂದ್ ಕಡೆ ದರ ಏರಿಕೆ ಆಗ್ತಾ ಇದೆ. ಯಾವುದೇ ರೀತಿಯಾಗಿ ದರ ಕಡಿಮೆ ಮಾಡ್ತಿಲ್ಲ. ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ ಇರುವಾಗ ಸಾಕಷ್ಟು ಹೋರಾಟ ಮಾಡಿತ್ತು, ದರ ಏರಿಕೆ ವಿಚಾರವಾಗಿ ರೋಡಿಗೆ ಇಳಿದು ಪ್ರೊಟೆಸ್ಟ್ ಮಾಡಿತ್ತು. ಬಟ್ ಇದೀಗ ಅವ್ರದೇ ಸರ್ಕಾರ ಇದೆ, ದರ ಏರಿಕೆ ಆಗ್ತಿದೆ. ಸಾಕಷ್ಟು ಜನ ಇದರಲ್ಲಿ ಮಾತಾಡಿಸ್ತೀನಿ. ಸರ್ ಬನ್ನಿ, ಇಲ್ಲಿ ದರ ಏರಿಕೆ ಆಗ್ತಿದೆ. ಇವತ್ತಿಂದ ಹಾಲು, ಕಾಫಿ, ಟೀ ಎಲ್ಲವೂ ದರ ಏರಿಕೆ ಆಗ್ತಿದೆ. ಏನ್ ಹೇಳ್ತೀರಿ ಸರ್ ಅಂತ? ಮಧ್ಯಮ ವರ್ಗದವ್ರಿಗೆ ತುಂಬಾ ಹೊಡೆತ ಬೀಳ್ತಾ ಇದೆ. ಮುಂದೆ ಜೀವನ ಮಾಡಕ್ ತುಂಬಾ ಕಷ್ಟ ಆಗುತ್ತೆ. ನಮ್ಮ ಸಾಮಾನ್ಯ ಜನಗಳಿಗೆ ಬೆಲೆ ಏರಿಕೆ ಮಾಡ್ಕೊಂಡು ಅವರು ಈ ಫ್ರೀ ಕೊಟ್ಟು ಒಂದು ಕಡೆ ಕೊಟ್ಟು 3 ಕಡೆ ಎಳಿತಾ ಇದ್ದಾರೆ. ಜನಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ಗ್ಯಾರಂಟಿ ಯೋಜನೆಗೆ ಹೊರೆ ತುಂಬಿಸಲಿದ ಪ್ಲಾನ್ ಅಂತ ಗ್ಯಾರಂಟಿ ಹೊರಗೆ ಇದು ತುಂಬಿಸೋಕೆ ಯೋಜನೆ ಮಾಡ್ಕೊಂಡು ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಮಹಿಳೆಯರಿದ್ದಾರೆ, ಮಾತಾಡ್ತೀನಿ. ಅಮ್ಮ, ಇವತ್ತಿಂದ ಹಾಲು, ಟೀ, ಕಾಫಿ, ವಿದ್ಯುತ್ ದರ ಏರಿಕೆ ಆಗ್ತದೆ, ಹೇಳಿದ್ರಮ್ಮ ಅಂತ. ಎಲ್ಲಾನು ಜಾಸ್ತಿ ಆಗ್ಬಿಟ್ಟಿದೆಯಲ್ಲ, ಹೊಸ ವರ್ಷಕ್ಕೆ ಅದೇ ಗಿಫ್ಟ್ ಅನಿಸ್ತಾ ಇದೆ. ಎಲ್ಲ ಒಂದೊಂದೇ ತೊರೆದು ಹೋಗ್ಬೇಕು ಅನಿಸ್ತಾ ಇದೆ. ಈಗ ಕಾಫಿ ಕುಡಿಯೋರು ಸ್ವಲ್ಪ ಕಾಫಿ ಕಮ್ಮಿ ಮಾಡಬೇಕು. ತರಕಾರಿ ಬೆಲೆ ಇದು ಎಲ್ಲಾನು ಜಾಸ್ತಿ ಆಗ್ತಾ ಇದೆ. ಇಟ್ಸ್ ಸಮಥಿಂಗ್ ಪಾಪ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ತುಂಬಾನೇ ಕಷ್ಟ ಆಗತ್ತೆ ಅನ್ಸುತ್ತೆ. ಕಡಿಮೆ ಸಂಬಳ ಅಂತವ್ರಿಗೆ ತುಂಬಾ ಕಷ್ಟ ಆಗ್ಬೋದು. ತುಂಬಾನೇ, ಬಿಕಾಸ್ ಅವ್ರಿಗೆ ಸಂಬಳ ಏನು ಆತರ ಜಾಸ್ತಿ ಮಾಡ್ತಾ ಇಲ್ವಲ್ಲ. ಮತ್ತೆ ಇರೋ ಡೆಪಾಸಿಟ್ಸ್ ಮತ್ತೆ ಏನೋ ಅವ್ರ ಇಂಟ್ರೆಸ್ಟ್ ಅದು ಇದು ತಗೊಂಡಿರೋರು ಅದ್ರ ಅರ್ನಿಂಗ್ಸ್ ಮೇಲೆ ಜೀವನ ಮಾಡೋರು ಎಷ್ಟು ಕಷ್ಟ ಅಲ್ವಾ. ಸೊ ಅವ್ರ ದೃಷ್ಟಿಯಿಂದ ನೋಡಿದ್ರೆ ತುಂಬಾನೇ ಕಷ್ಟ ಅನ್ಸುತ್ತೆ. ಗ್ಯಾರಂಟಿಗೆ ಯೋಜನೆಗೆ ಹಣ ಹೊಂದಿಸಲು ಪ್ಲಾನ್ ಅಂತ ಏನಾದ್ರು ಅಂತ ಗ್ಯಾರಂಟಿ ಅಂತಾರೆ ಸರ್ಕಾರ. ಗ್ಯಾರಂಟಿ ಇರುತ್ತೆ, ಕೆಲವೊಂದಕ್ಕೆ ಇರ್ಬೋದು. ಬಟ್ ನೋಡಿ, ಡೊಮೆಸ್ಟಿಕ್ ಲೈಫ್ಗೆ ಬೇಕಾಗಿರೋದು ಮೊದಲು ಹಾಲು,
ಎಲೆಕ್ಟ್ರಿಸಿಟಿ ವಾಟರು ಅದೆಲ್ಲ ಅದಕ್ಕೆಲ್ಲ ಸ್ವಲ್ಪ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಒಂದು ಕಮ್ಮಿ ತರ ಇದ್ರೆ ಎಲ್ಲರಿಗೂ ಖುಷಿ ಆಗತ್ತೆ. ನಮ್ಗೇನು ದೊಡ್ಡದಾಗಿ ಪ್ಯಾಕೇಜಸ್ ಏನು ಕೊಡಬೇಡಿ, ಏನು ಬೇಡ. ಇದು ಮಾಮೂಲಿ ನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅದಕ್ಕಾದ್ರೆ ಎಟ್ಕೋ ತರ ಇದ್ರೆ ದರ ಕಡಿಮೆ ಮಾಡಬೇಕು. ನಿತ್ಯ ಜೀವನಕ್ಕೆ ಹಾಲು, ವಿದ್ಯುತ್. ಅವರು ನೋಡಿ ನಾವು ಸರ್ ಬನ್ನಿ ಏನ್ ಹೇಳ್ತೀರಾ ಅಂದ್ರೆ ದರ ಏರಿಕೆ ಆಗ್ತಿದೆ. ದರ ಏರಿಕೆ ಒಂದ್ ರೀತಿಯಲ್ಲಿ ಜೀವನನ ದುಸ್ತರ ಮಾಡ್ತಾ ಇದೆ. ಆದಾಯ ಇರ್ತಕ್ಕಂಥ ಜನ ಓಕೆ, ಸ್ಯಾಲರಿಡ್ ಪೀಪಲ್ ಅಥವಾ ಪೆನ್ಷನ್ಡ್ ಪೀಪಲ್, ಇನ್ನು ಉಳಿದ ಜನಗಳಿಗೆ ಬಹಳ ಕಷ್ಟ ಅನಿಸ್ತಾ ಇದೆ. ನಿನ್ನೆ ಆಟೋದಲ್ಲಿ ಬರುವಾಗ ಒಬ್ಬ ಡ್ರೈವರ್ ಬೇಸರ ಮಾಡ್ಕೊಂಡು ಹೇಳ್ತಾ ಇದ್ರು, ನನ್ನ ಹೆಂಡತಿಗೆ ಸೀರೆ ಕೊಡ್ಸಕ್ ಆಗ್ತಾ ಇಲ್ಲ, ಬಳೆ ಕೊಡ್ಸಕ್ ಆಗ್ತಾ ಇಲ್ಲ, ಹಬ್ಬ ಮಾಡೋದೇ ಕಷ್ಟ ಆಗ್ತಾ ಇದೆ ಅಂತ ತುಂಬಾ ಅಂದ್ರೆ ತುಂಬಾ ವಿಷಾದದಿಂದ ನೋವಿನಿಂದ ಹೇಳ್ತಾ ಇದ್ರು. ಬಹುಶಃ ಇದೆಲ್ಲಾನು ಕೂಡ ಮಧ್ಯಮ ವರ್ಗ ಅಥವಾ ಅದಕ್ಕಿಂತ ಕೆಳಗಿರ್ತಕ್ಕಂಥ ಜನಗಳ ಜೀವನನ ತುಂಬಾನೇ ದುಸ್ತರ ಮಾಡಿದೆ ಅಂತ ಅನ್ಸುತ್ತೆ. ಜಯಪ್ರಕಾಶ್ ನೋಡ್ತಿರ್ಬೋದು ಅಂದ್ರೆ ಮಧ್ಯಮ ವರ್ಗದವರಿಗೆ ಈ ಒಂದು ಹೊಡೆತ ಬೀಳುತ್ತೆ, ದರ ಏರಿಕೆ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ ಕಡಿಮೆ ಸಂಬಳ ಇದೆ, ಅವರು 4 ರೂಪಾಯಿ ಕೊಟ್ಟು ತರಕಾಗಲ್ಲ. ಯಾಕಂದ್ರೆ ದಿನ ಬಳಕೆ ವಸ್ತುಗಳಲ್ಲಿ ಹಾಲು ಬೇಕು,